ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಚಂದನ್ ಅವ್ರೆ, ಯಾನ ಇದು ದಿನ ಜಿಂಕೆ ತರ ಬಂದಿದ್ದವ್ರು, ಇವತ್ತು ಮಂಕಿ ತರ ಬಂದಿದ್ದೀರಿ. ವಾಟ್ ಪಾಪಂಡ್? ಪುಟ್ಮಲ್ಲಿರೋದು ಪಾಪಂಡ್ ಅಲ್ಲ, ಹ್ಯಾಪಂಡ್. ಹಿಡಿದ್ರೆ ಜಾಡ. ಅದೇ ಯಾನಾಯ್ತು? ಏನಿರುತ್ತೆ ಪುಟ್ಮಲ್ಲಿ ಅವರೇ, ಅದೇ ಹಳೆ ರಾಮಾಯಣ. ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂತ ಮಧು ಮತ್ತೆ ಜಗಳ ಮಾಡಿದ್ಲು. ನಿಮ್ ಜೊತೆ ಮಾತಾಡಿ ಬೇಜಾರು ಕಳ್ಕೊಂಡು ಹೋಗೋಣ ಅಂತ ಬಂದೆ. ಅವ್ರು ಜಗಳ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಬಿಡಿ. ದುಡಿಯೋ ಗಂಡ್ಸು ಅಟ್ಟಿಲ್ ಕೂತ್ಕೊಂಡ್ರೆ ಹೆಂಗ? ಆಚೆ ಕ್ಯಾಮೆ ನೋಡ್ಬೇಕು ತಾನೇ. ನಿಮ್ಮನ್ನ ಬುಟ್ಟಿಗೆ ಹಾಕೊಳ್ಳೋ ಕೆಲಸ ಮಾಡ್ತಿದ್ದೀನಲ್ಲ. ಯಾನಂದ್ರಿ? ಪುಟ್ಮಲ್ಲಿ ಅವರೇ, ನನ್ಗೂ ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕು ಅಂತ ಆಸೆ ಇದೆ. ಆದ್ರೆ ನಿಮ್ ಲೆವೆಲ್ ಕೆಲಸ ಸಿಕ್ಕಿಲ್ಲ ತಾನೇ. ಹಿಡಿದ್ರಿ ಜಾಡ. ನೋಡಿ ಪುಟ್ಮಲ್ಲಿ ಅವರೇ, ನನ್ಗೆ ನಿಮ್ ಬಾಬುಡನ್ ತರ ಪಟ್ಟಿ ಚಿಡ್ಡಿ ಬನ್ನಿನ ಮರದಲ್ಲ ಇಷ್ಟ ಆಗಲ್ಲ. ಚಂದನ್ ಅವ್ರೆ, ನಮ್ ಬಾಬಣ್ಣ ಬಗ್ಗೆ ಒಂದೇ ಒಂದ್ ಮಾತಾಡಿದ್ರು ನಾ ಸುಮ್ನೆ ಇರಲ್ಲ. ನಮ್ ಬಾಬಣ್ಣ ಇವತ್ತು ಪಟ್ಟಿ ಚಡ್ಡಿ ಬನ್ನಿ ವ್ಯಾಪಾರ ಮಾಡ್ತಾ ಇರೋದಕ್ಕೆ ನಿಮ್ಮಂತವ್ರು ಮಾನವಂತರಾಗಿ ಬದುಕಿರೋದು. ದುಡಿಯೋ ಗಂಡ್ಸು ಯಾವ ಕೆಲಸ ಆದ್ರೂ ಮಾಡ್ತಾನೆ, ನಿಮ್ ತರ ನೆಪ ಹೇಳಲ್ಲ. ಪುಟ್ಮಲ್ಲಿ ಅವರೇ, ನೀವು ನನ್ನ ಸಮಾಧಾನ ಮಾಡ್ತೀರಾ ಅಂತಂದ್ರೆ ಮಾತಲ್ಲೇ ಚೆನ್ನಾಗಿ ಬಾರಿಸ್ತಿದ್ದೀರಾ. ನಿಮ್ಮಂತವ್ರಿಗೆ ಬರೀ ಮಾತಲ್ಲಿ ಬಾರಿಸೋರಾಗಲ್ಲ, ಪೊಲೀಸ್ ಲಾಟಿಗೆ ಕೆಂಪು ಚಟ್ನಿ ಸೌರ್ಕೊಂಡ್ ಹೊಡಿಬೇಕು, ಆಗ ನಿಮಗೆ ಬುದ್ಧಿ ಬರ್ತದೆ. ಈ ತರ 4 ತರ ಅಲೆದ್ನ ಬಿಟ್ಬಿಡ್ತಿದಾರಿ. ರೇ, ನಾನೇನ್ ಸುಮ್ನೆ ಕೂತಿಲ್ಲ ರೇ, ಮನೆ ಕೆಲಸ ಮಾಡ್ತಿದ್ದೀನಿ. ತಾಕತ್ತಿದ್ರೆ ನೀವು ಮಾಡಿ ತೋರಿಸ್ರಿ. ನಮ್ದು ಗೌಡ್ರ ವಂಶ, ಕೈಲಿ ಕೋಬಿ ಹಿಡಿತೀವಿ ಹೊರತು ನಿಮ್ ತರ ಸೌಟ್ ಹಿಡಿಯಲ್ಲ. ಗೌಡ್ರೆ, ತುಂಬಾ ಅವಮಾನ ಮಾಡ್ತಿದ್ದೀರಾ. ನನ್ನ ವಿಷಯ ನಿಮ್ಗಿನ್ನೂ ಗೊತ್ತಿಲ್ಲ. ನಾನು ಮನ್ಸ್ ಮಾಡಿದ್ರೆ ನಿಮ್ ಪಟ್ಟಿ ಚಡ್ಡಿ ಬನ್ನಿ ಅಂಗಡಿ ಸಮೇತ ನಿಮ್ಮನ್ನು ಕೊಂಡ್ಕೊಂಡು ಕೆಲ್ಸಕ್ಕೆ ಇಟ್ಕೊಂಡ್ಬಿಡ್ತೀನಿ. ಹೌದಾ? ಎಷ್ಟಕ್ಕೆ ತಕೊಂಡ್ರಿ? ನೀವೇನ್ ಕೋಟಿಗೊಬ್ಬ ಏನ್ರಿ ಕೋಟಿ ಕೊಟ್ಟು ತಗೊಳೋದಕ್ಕೆ? ನಿಮ್ಗೆ 500 ರೂಪಾಯಿ ಕೊಡೋದೇ ದೊಡ್ಡದು. ಆಯ್ತು ಅಣ್ಣಪ್ಪನವ್ರೆ, 500 ರೂಪಾಯಿ ಕೊಟ್ಬಿಟ್ಟು ತಕೊಳ್ಳಿ ನೋಡ. ಇವ್ರೇನಪ್ಪ ನನ್ನ ತಮಾಷೆಗಳಿದ್ರೆ ಸೀರಿಯಸ್ ಆಗಿ ತಗೋತಿದ್ದಾರೆ. ಯಾಕಣ್ಣಪ್ಪನವ್ರು ಸುಮ್ಮನೆ ಆಗ್ಬಿಟ್ರಿ? 500 ರೂಪಾಯಿ ಕೊಟ್ಬಿಟ್ಟು ಕರ್ಕೊಂಡೋಗಿ. ಹೋಗ್ಲಿ ಬಿಡಿ ಬಾಬಣ್ಣ, ಪಾಪ ಇವರು ನಾಲಾಯಕಲ್ವಾ, ಇವ್ರ ತಾವ್ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂದದು? ಅದು ನನಗ್ ಗೊತ್ತು ಕಮ್ಮಿ, ಅದು ಇವ್ರಿಗೆ ಗೊತ್ತಾಗ. ಬಿಡ್ರಿ ಕಮ್ಮಿ ದುಡ್ಡು ಎಷ್ಟಿದ್ದು ಚೆಕ್ ಮಾಡು. ಬಾಬಣ್ಣ ಬರೀ 10 ರೂಪಾಯಿ ಅದೇ. 500 ರೂಪಾಯಿ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ, ನನ್ನೇ ಕೊಂಡ್ಕೊಂಡರಂತೆ. ಬಾಬಣ್ಣ, ಚಂದನ್ ಅವ್ರಿಗೆ ಕನ್ಸಲ್ಟ್ ಮಾಡಬೇಡಿ. ಮನೆಯವರೇ, ಅದು ಇನ್ಸಲ್ಟ್. ಹಿಡಿದ್ರೆ ಜಾಡ. ಹೋಗಿ ಕ್ಯಾಮೆ ನೋಡ್ಕೋಗಿ. ಅವ್ರು ಯಾವ ಕ್ಯಾಮೆ ನೋಡ್ಕೊಂಡಾರಮ್ಮೆ? ಇವರು ನಾಲಾಯಕ್ಕಾಗಿ ಇರಬೇಕು ಅಂತ ಆ ದೇವ್ರು ಇವ್ರನ್ನ ಹುಡ್ಸಿ ಮತ್ತು ಅವ್ರಿಗೆ ಗಂಟಾಕ್ಬಿಟ್ಟನೆ. ಗೌಡ್ರು ಪುಟ್ಟಮಲ್ಲಿಯವ್ರ ಮುಂದೆ ನನಗೆ ಅವಮಾನ ಮಾಡಿದ್ರಲ್ಲ, ನನ್ನ ಬಗ್ಗೆ ಅವ್ರಿಗಿನ್ನೂ ಗೊತ್ತಿಲ್ಲ. ನಾನು ಏನು ಅಂತ ಅವ್ರಿಗೆ ತೋರಿಸ್ತೀನಿ. ಒಂದಲ್ಲ ಒಂದಿನ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ಅವ್ರನ್ನೇ ಕೆಲ್ಸಕ್ಕೆ ಇಟ್ಕೊಂಡ್ಬಿಡ್ತೀನಿ. ಹಾಯ್ ಜಾನೆ, ಹೇಗಿದ್ಯಾ? ಇಷ್ಟೊತ್ತವರೆಗೂ ಚೆನ್ನಾಗಿದ್ದೆ. ಈಗ ನೀನು ಬಂದ್ಯಲ್ಲ, ಎಲ್ಲ ಯಾಕುಟ್ಟೋಗುತ್ತೆ. ಯಾಕೋ ಬಂದೆ? ಅಪರೂಪಕ್ಕೆ ಬರೋ ಫ್ರೆಂಡ್ಸ್ನ ಈ ಥರ ಕೇಳ್ತೇನೋ? ನೀನು ಬರೋದು ಅಪರೂಪಕ್ಕಾದ್ರೂ ನೀನು ಮುಂದಿನ ಸಲ ಬರೋ ತನಕ ನೆನ್ಪಿಟ್ಕೊಳ್ಳೋ ಕೆಲಸನೇ ಮಾಡ್ಬಿಟ್ಟು ಹೋಗೋದು. ನೀನು ನೋಡೋಕೆ ಲಾಲಿಪಾಪ್ ಥರ ಇದ್ರು ಮಾಡೋದೆಲ್ಲ ನುಗ್ಗೆಕಾಯಿ ಕೆಲಸನೇ. ನೀನು ಯಾಕೋ ನುಗ್ಗೆಕಾಯಿ ಜಾಸ್ತಿ ತಿಂದಂಗಿದ್ಯಾ? ಜಾಸ್ತಿ ತಿನ್ಬೇಡ, ಎಡವಟ್ ಆಗ್ಬಿಡತ್ತೆ. ಏಯ್, ಈ ರೀತಿ ಮಾತಾಡೋದನ್ನ ಬಿಟ್ಟು ಯಾಕೆ ಬಂದೆ ಅಂತ ಹೇಳ್ಬಿಟ್ಟು ಜಾಗ ಖಾಲಿ ಮಾಡ್ತಾ ಇರು. ನನ್ನ ಹೆಂಡತಿ ಬರೋ ಹೊತ್ತಾಯ್ತು. ಯಾಕೋ ಹೆಂಡ್ತಿಗಿರ್ತೀಯಾ? ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀನಿ, ಅದನ್ನ ಹೇಳೋಣ ಅಂತ ಬಂದೆ. ಹೌದೇನಾ? ನನ್ನ ಕಡೆಯಿಂದ ನಿನ್ನ ಬಿಸ್ನೆಸ್ಗೆ ಕಂಗ್ರ್ಯಾಚುಲೇಷನ್ಸ್ ಕಣ. ಹೋಗೋ. ಯಾವಾಗ ನೋಡಿ ಕಳ್ಸೋದಲ್ಲೇ ಇರ್ತೀಯಲ್ಲೋ. ನಾನು ಹೇಳೋದು ಒಂಚೂರು ಕೇಳು. ನಾನು ಮಾಡ್ತಾ ಇರೋ ಬಿಸ್ನೆಸ್ಸಲ್ಲಿ ನಿನ್ನ ಪಾರ್ಟ್ನರ್ ಮಾಡ್ಕೊಬೇಕು ಅನ್ಕೊಂಡಿದ್ದೀನಿ. ಲೇ, ನನ್ನನ್ನು ತುಂಡಾಗಿ ಕತ್ತರಿಸಿದ್ರು ನನ್ನ ಹತ್ರ 1 ರೂಪಾಯಿ ಸಿಗಲ್ಲ ಕಣ. ಅಂಥದ್ರಲ್ಲಿ ನಾನು ಹೇಗೋ ಇನ್ವೆಸ್ಟ್ ಮಾಡಲಿ? ಇನ್ವೆಸ್ಟ್ ಮಾಡೋಕ್ಕೆ ಯಾವ ಗುಬೆ ನನ್ನ ಮಗ ಹೇಳಿದ್ದು? ನಾನು ಇನ್ವೆಸ್ಟ್ ಮಾಡ್ತೀನೋ, ನೀನು ಬರೋ ಫೀಲ್ಡ್ ವರ್ಕ್ ಮಾಡು. ಹೌದಾ? ಏನ್ ಕೆಲ್ಸನೋ? ಗುಜರಿ ಬಿಸ್ನೆಸ್. ನಿನ್ನಲೇ ನಾನು ನಿನ್ ಕಣ್ಣಿಗೆ ಗುಜ್ರಿ ಒಂಥರ ಕಾಣ್ತೀನೇನೋ. ನಾನು ಯೂನಿವರ್ಸಿಟಿಗೆ ಟಾಪರ್ ಅನ್ನೋದನ್ನ ಮರಿಬೇಡ. ಟಾಪರ್ ಆದ್ರೂ ಮನೇಲಿ ಪಾಪರ ಕುಂತಿದ್ಯಲ್ಲೋ. ನಿನ್ ಥರನೇ ನನ್ನ ಫ್ರೆಂಡ್ ಒಬ್ಬ ಇದ್ದ. ನಾನು ಮಾತು ಕೇಳಿ ಇವತ್ತೊಂದು ಕೋಟಿಗೆ ಬಾಳ್ತಾನೋ. ದುಡ್ಡು ಬರೋರ್ಗೂ ಜನ ಒಂಥರ ಆಡ್ತಾರೆ. ಅದೇ ದುಡ್ಡು ನಮ್ಮ ಹತ್ರ ಬಂದಮೇಲೆ ನಾವೇ ಅವ್ರ ಪಾಲ್ಗೆ ರೋಲ್ ಮಾಡ್ಲಾಗ್ತೀವಿ ಕಣೋ. ಯೋಚನೆ ಮಾಡು. ಓಕೆ ಕಣ, ನಾನು ನಿನ್ನ ಆಫರ್ನ ಒಪ್ಕೋತೀನಿ. ನೀನೀಗ ನಾಲಾಯಕ್ ಜಾನಿ ಅಲ್ಲ, ಗುಜ್ರಿ ಜಾನಿ. ಜಾನಿ, ನಂದೇ ಹೆಸರಮ್ಮ. ಅದ್ ನಂಗೆ ಗೊತ್ತಿದೆ. ನಂಗೆ ತುಂಬಾ ತಲೆ ನೋಯ್ತಿದೆ. 1 ಕಪ್ ಕಾಫಿ ಮಾಡ್ಕೊಡ್ತೀರಾ? ಸಾರಿ, ಐ ಆಮ್ ವೆರಿ ಸಾರಿ, ನನಗೆ ಟೈಮ್ ಇಲ್ಲ. ಹೌದು, ಎಲ್ಲಿಗೆ ಹೊರಟಿದ್ದೀರಾ? ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಏನು
ಕೆಲ್ಸಕ್ಕೆ ಹೋಗ್ತಿದ್ದೀರಾ? ಯಾವ ಕಂಪ್ನಿಲಿ ಕೆಲಸ ಸಿಕ್ಕಿದೆ? ಕೆನಡಾ ಕಂಪ್ನಿಲಿ. ಇಟ್ಸ್ ಎ ಮಲ್ಟಿ ನ್ಯಾಷನಲ್ ಕಂಪ್ನಿ. ಆ ಮಲ್ಟಿ ನ್ಯಾಷನಲ್ ಕಂಪನಿಗೆ ಒಂದು ಹೆಸರು ಇರ್ಬೇಕಲ್ವಾ? ಏನ್ ಹೆಸರು ಅಂತ ಗೊತ್ತಿಲ್ಲ, ಅಲ್ಲಿ ಹೋಗಿ ಕೇಳ್ಬಿಟ್ಟು ನಿನ್ಗೆ ಹೇಳ್ತೀನಿ. ಸರಿ, ಯಾವ ಪೋಸ್ಟ್? ಯಾವ ಪೋಸ್ಟ್ ಏನು ಅಂತ ಹೇಳಿಲ್ಲ, ಒಟ್ಟಲ್ಲಿ ದೊಡ್ಡ ಪೋಸ್ಟ್. ದೊಡ್ಡ ಪೋಸ್ಟ್ ಅಂದ್ರೆ ಮ್ಯಾನೇಜರಾ, ಸಿಇಒನಾ ಅಥವಾ MDನಾ? ಅದೇನು ಅಂತ ಹೇಳಿಲ್ಲ, ಒಟ್ಟಲ್ಲಿ ದೊಡ್ಡ ಪೋಸ್ಟ್. ಸರಿ, ಆಫೀಸ್ ನಂಬರ್ ಕೊಡಿ, ನಾನೇ ಫೋನ್ ಮಾಡ್ತೀನಿ. ಗೊತ್ತಿಲ್ಲ. ಆಫೀಸ್ ಅಡ್ರೆಸ್ ಆದ್ರೂ ಕೊಡಿ. ಗೊತ್ತಿಲ್ಲ. ಅಡ್ರೆಸ್ ಗೊತ್ತಿಲ್ಲದೆ ಹೇಗ್ ಹೋಗ್ತಿದ್ದೀರಾ? ವೃಷಭಾವತಿ ನದಿ ಪಕ್ಕಕ್ಕೆ ಒಂದು ಗಾಡಿ ಬರುತ್ತೆ, ಅದು ಕತ್ಕೊಂಡು ಹೋಗ್ತಿರ್ತೀನಿ. ಜಾನಿ, ನೀವ್ ಏನ್ ಮಾತಾಡ್ತಿದ್ದೀರಾ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಆಫೀಸ್ ಫೋನ್ ನಂಬರ್ ಗೊತ್ತಿಲ್ಲ, ಅಡ್ರೆಸ್ ಗೊತ್ತಿಲ್ಲ, ಯಾವ ಕೆಲಸ ಮಾಡ್ತಿದ್ದೀನಿ ಅಂತಾನೂ ಗೊತ್ತಿಲ್ವಾ? ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ. ನಿನಗ್ ಬೇಕಾಗಿರೋದು ಸಂಬಳ ತಾನೆ, ನಾನ್ ತಂದು ಕೊಡ್ತೀನಿ. ಇನ್ ಮುಂದೆ ನಿನ್ನ ನನ್ನ ನಾಲಾಯಕ್ ಅಂತ ಕರೆಯೋ ಹಾಗಿಲ್ಲ. ನಾನೀಗ ಮಲ್ಟಿ ನ್ಯಾಷನಲ್ ಕಂಪ್ನಿ ವರ್ಕರ್. ಅಡ್ಡಾರಿ ಹಿಡ್ದಿಲ್ಲ ತಾನೆ? ಹಂಗೆ ಹಡ್ದಾರಿ ಹಿಡಿಬೇಕು ಅಂತಿದ್ರೆ ನಿನ್ ಮದ್ವೆ ಆದ ಮಾರನೇ ಬೆಳಿಗ್ಗೆನೆ ಹಿಡಿತಿದ್ದೆ. ನೋಡು, ನನಗೆ ಟೈಮ್ ಇಲ್ಲ, ನಾನು ಬರ್ತೀನಿ. ನನಗೆ ಟೈಮ್ ಅಂದ್ರೆ ಮನಿ, ಮನಿ ಅಂದ್ರೆ ಟೈಮ್. ಓಕೆ? ಇವ್ರು ಏನ್ ಹೇಳಿದ್ರು ಒಂದು ಅರ್ಥ ಆಗ್ಲಿಲ್ವಲ್ಲ. ಸದ್ಯ ಮನೇಲಿ ಕೂರೋದ್ ಬಿಟ್ಟು ಕೆಲ್ಸಕ್ಕೆ ಹೋಗ್ತಿದಾರಲ್ಲ, ಅಷ್ಟು ಸಾಕು. ಯಾರಾಯ್ತು ನಿಮ್ಮ ಹೊಸ ವೇಷ? ಯಾವ ನಾಟಕ ಮಾಡ್ತಾ ಇದ್ದೀರಿ? ನಾಟಕ ಅಲ್ಲ ಡಾರ್ಲಿಂಗ್. ನನ್ನ ಡಾರ್ಲಿಂಗ್ ಅಂತೀರಿಯಾ? ನನ್ನ ಡಾರ್ಲಿಂಗ್ ಅಂದ್ರೆ ನಿಮ್ಮನ್ನಲ್ಲ, ನನ್ನ ಹೆಸರೇ ಡಾರ್ಲಿಂಗು. ಹಂಗಾರೆ ನೀವು ಚಂದನ್ ಅವ್ರ ಅಲ್ವಾ? ನಾನು ಜಾನಿ ಅಲ್ಲ, ಅವನ್ ತಮ್ಮ ಡಾರ್ಲಿಂಗ್ ಕೃಷ್ಣ. ನೋಡಕ್ಕೆ ಚಂದನ್ ಅವ್ರ ತರನೇ ಕಾಣಿಸ್ತಿದ್ದೀರಿ. ನೀವು ಅಷ್ಟೇ, ನೋಡಕ್ಕೆ ನಿರ್ದೋಷ ಹೀರೋಯಿನ್ ತರನೇ ಕಾಣಿಸ್ತೀರ. ಐ ಲವ್ ಯು ಅಂದೆ. ಇದು ಅಪಸ್ವರ ಅಲ್ಲ, ನಮ್ಮ ಗುಜರಿ ವ್ಯಾಪಾರ ಮಾಡೋರು ಕೋಡ್ ವರ್ಡು. ಈಗ ನಿಮ್ಮ ಹತ್ರ ಹಳೆ ಸಾಮಾನು ಇದೆಯಾ ಅಂತ ಕೇಳೋದಕ್ಕೆ ನಾವು ಐ ಲವ್ ಯು ಅಂತೀವಿ. ನಿಮ್ಮ ಹತ್ರ ಹಳೆ ಸಾಮಾನು ಇದ್ರೆ ಐ ಲವ್ ಯು ಟು ಅನ್ಬೇಕು. ಇಲ್ಲ ಅಂದ್ರೆ ಮಿಸ್ ಯು ಜಾನು ಅನ್ಬೇಕು. ನಿಮ್ ಬೋರ್ಡ್ ಬಿಡೋ ತರ ಚೆನ್ನಾಗದೆ. ಅದು ಬೋರ್ಡ್ ವರ್ಡ್ ಅಲ್ಲ, ಕೋಡ್ ವರ್ಡು. ಹೇಳಿದ್ರೆ ಚಾಡ. ಅದನ್ನ ಹಿಡಿಯಕ್ಕೆ ತಾನೇ ಬಂದಿರೋದು. ಯಾರಂದ್ರೆ? ಈಗ ನಾನು ಕೋಡ್ ವರ್ಡ್ ಅಲ್ಲ ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳ್ಬೇಕು. ಐ ಲವ್ ಯು. ಮಿಸ್ ಯು ಜಾನು. ಐ ಲವ್ ಯು. ಮಿಸ್ ಯು ಜಾನು. ಐ ಲವ್ ಯು. ಅಯ್ಯ, ಎಷ್ಟೆಲ್ಲ ಹೇಳೋದನ್ನ ಮಟ್ಟಿಗೆ ಯಾವ ಹಳೆ ಸಾಮಾನಿಲ್ಲ ಅಂತ. ನನಗೇನೋ ನಂಬಿಕೆ ಬರ್ತಿಲ್ಲ. ನೋಡಿ, ಈ ಫೋಟೋ ಕೊಟ್ಬಿಡಿ. ಈ ಫೋಟೋ ಹಳೇದಕ್ಕಿಂತ ಹಳೇದು. ಯಾರು ಹೇಳ್ತಾ ಇದ್ದೀರಿ? ಇವ್ರು ನಮ್ಮ ಬಾಬಣ್ಣ. ಅದೇ ನನ್ಗೂ ಪ್ರಾಬ್ಲಮ್. ಯಾರಂದ್ರಿ? ಈ ಲ್ಯಾಪ್ಟಾಪ್ ಕೊಟ್ಬಿಡಿ. ಇದು ವಸ್ತು ನಮ್ಮ ಬಾಬಣ್ಣ 20,000 ರೂಪಾಯಿ ಕೊಡ್ತಂದವ್ರೆ. ನಿಮ್ ಬಾಬಣ್ಣ ಹಳೇದಂತಂದು ವಸ್ತು ಅಂತ ನಿಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಇದರಲ್ಲಿ ವೈರಸ್ ಇದೆ. ನಿಮ್ ಬಾಬಣ್ಣ ಬಂದು ಲ್ಯಾಪ್ಟಾಪ್ ಆನ್ ಮಾಡ್ತಿದ್ದಂಗೆ ನಿಮ್ ಬಾಬಣ್ಣ ಸಾಯಿಸ್ಬಿಡುತ್ತೆ. ನಿಮ್ ಬಾಬಣ್ಣ ಗೋಡೆ ಸುಣ್ಣ ಆಗ್ಬಿಡ್ತಾರೆ. ಹಂಗಾರೆ ಮೊದ್ಲು ಇದನ್ನ ತಗೊಂಡೋಗಿ. ನೋಡಿ, ಇದಕ್ಕೆ 500 ರೂಪಾಯಿ ಕೊಡ್ತೀನಿ, ಅದಕ್ಕಿಂತ ಜಾಸ್ತಿ ಕೇಳ್ಬಾರ್ದು. ಅಯ್ಯೋ, ಕೊಟ್ಟಷ್ಟು ಕೊಡಿ. ನಮ್ಮ ಬಾಬಣ್ಣಂಗೆ ತೊಂದರೆ ಆಗ್ತಿದ್ರೆ ಸಾಕು. ಐ ಲವ್ ಯು. ಮಿಸ್ ಯು ಜಾನು. ಐ ಲವ್ ಯು. ಮಿಸ್ ಯು ಜಾನು. ಐ ಲವ್ ಯು. ಅಯ್ಯ, ಎಷ್ಟೆಲ್ಲ ಹೇಳೋದು ನಮ್ಮ ಮಟ್ಟಿಗೆ ಯಾವ ಹಳೆ ಸಾಮಾನಿಲ್ಲ ಅಂತ. ಹೋಗೆ. ಹಳೆ ಪಾತ್ರೆ, ಹಳೆ ಕಬ್ಬುಣ. ಗುಜರಿ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಾಬಣ್ಣ, ಇವರು ಚಂದನ್ ಅವರಲ್ಲ, ಅವ್ರ ತಮ್ಮ ಡಾರ್ಲಿಂಗ್ ಕೃಷ್ಣ. ಅಲ್ಲ ಗುಜರಿ, ನೀ ಯಾವಾಗ ಹುಡ್ತಾಳ? ಇವಾಗ ಹುಡ್ತೆ. ಯಾಕ ತೊಟ್ಲು ಶಾಸ್ತ್ರ ಮಾಡ್ತೀರಾ? ತೊಂದ್ರೆ ಇಲ್ಲ, ಚಂದಾಗಿ ಮಾತಾಡ್ತಿದ್ದೆ. ಹೋಗಿ ಹೋಗಿ ನಿಮ್ಮಂತ ಗುಜರಿ ವಂಶಕ್ಕೆ ಮಧುರವ್ರು ಹೆಂಗ್ ಸೊಸೆ ಹಾಕಿ ಸಿಕ್ಕಾಕೊಂಡ್ಬಿಟ್ರು. ಕೆಲಸ ಇಲ್ಲ ಅಂದ್ರೆ ಸರ್ಚ್ ಮಾಡಿ. ನಂಗೆ ಕೆಲಸ ಇದೆ, ಬರ್ತೀನಿ. ಬರ್ಲಾ? ಐ ಲವ್ ಯು. ಮಿಸ್ ಯು ಜಾನು. ಆಮೇಲೆ ಪುಟ್ಮಲ್ಲಿ ನೀಗೇನು ತಲೆಗಿಲ್ ಕೆಟ್ಟೋಗಿದ್ದ? ಹೋಗಿ ಹೋಗಿ ಅವನು ಮಿಸ್ ಯು ಅಂದಯ್ಯ. ಬಾಬಣ್ಣ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಅದು ಗುಜ್ರಿ ಅವ್ರ ಕೋಡ್ ವರ್ಡು. ಮಧುರ ಅವ್ರ ಗೌಡ್ರೆ, ಏನೋ ಬೇಜಾರಲ್ಲಿರೋ ಹಾಗಿದೆ. ಏನಾಯ್ತು? ಯಾನಂತ ಹುಳ್ಳಿ ಮಧುರ ಅವ್ರೆ,
ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ, ಅದಕ್ಕೆ ಉತ್ತರ ಸಿಗೋವರೆಗೂ ನಂಗೆ ಸಮಾಧಾನ ಆಗಲ್ಲ ನೀ. ಅದೇನಂತ ಕೇಳಿ, ಗೊತ್ತಿದ್ರೆ ಹೇಳ್ತೀನಿ. ಮಧುರವ್ರೆ, ಗನಂದಾರಿ ಪಸಂದಾಗಿರೋ ಪಾರ್ವಾಳದ ವಂಶಕ್ಕೂ ಕಾಗ ವಂಶಕ್ಕೂ ಸಂಬಂಧ ಸರಿ ಹೋದಾ? ಇದ್ಯಾವ ಪ್ರಶ್ನೆ? ಅದನ್ನೆಲ್ಲ ಗುಟ್ಟಾಕಿ ಮಧುರವ್ರ ಸಂಬಂಧ ಸರಿಯಾದ 17 ಸಾಧ್ಯನೇ ಇಲ್ಲ. ಆದ್ರೆ ನಿಮ್ಮ ವಿಷಯದಲ್ಲಿ ದಿಟ ಆಗ್ಬಿಟ್ಟದಲ್ಲ. ಏನ್ ಹೇಳ್ತಿದ್ದೀರಾ? ಮಧುರವ್ರ, ನೀವು ಅಣ್ಣಪ್ಪನವ್ರನ್ನ ಮದುವೆ ಹಾಕಿಂತ ಮುಂಚೆ ಅವ್ರ ವಂಶದವ್ರು ಏನ್ ಮಾಡ್ತಾ ಇದಾರು, ಅವ್ರು ಏನ್ ಕೆಲಸ ಮಾಡ್ತಾ ಇದಾರು ಅಂತ ತಿಳ್ಕೊಂಡ್ ಮದುವೆ ಆಗ್ಬೇಕಿತ್ತು. ಅದೇನ್ ವಿಷಯ ಅಂತ ಸರಿಯಾಗಿ ಹೇಳಿ. ತೊಂದ್ರೆ ಇಲ್ಲ ಮಧುರವ್ರ, ನಮ್ಮ ಒಟ್ಟಿಗೆ ಗುಜ್ರ ಬಂದಿದ್ದ. ಅವ ನೋಡಕ ಅಣ್ಣಪ್ಪನವ್ರ ಥರನೇ ಇದ್ದ. ಯಾರ ಅಂತ ಕೇಳ್ದಕ್ಕ ನಾನು ಅವ್ರ ಅವಳಿ ಜೋಳಿ, ನಾನು ಅವ್ರ ತಮ್ಮ ಡಾರ್ಲಿಂಗ್ ಕೃಷ್ಣ ಅನ್ಬಿಟ್ಟ. ಶೋನಿ ತಮ್ಮ ಇದಾರ? ನಾನು ಇದನ್ನೆಲ್ಲ ನಂಬಲ್ಲ. ನಂಬಲೇಬೇಕಲ್ಲ ಮಧುರವ್ರ, ನೀವು ಗೌಡ್ರ ವಂಶಕ್ಕೆ ಮಿಸ್ ಆಗ್ಬಿಟ್ರಿ. ಏನಂದ್ರೆ? ನೀವು ಗುಜ್ರಿ ವಂಶಕ್ಕೆ ಸೇರ್ಕೊಂಬಿಟ್ರಿ ಅಂದಿ. ಮಧುರವ್ರೆ, ಅಣ್ಣಪ್ಪನವ್ರು ಬಂದ್ಮೇಲೆ ಇದ್ರ ಬಗ್ಗೆ ವಿಚಾರಿಸಿ ನಾನು ಬರ್ತೀನಿ. ಬಾಯ್. ಶೋನಿ ಕುಜ್ರಿ ವಂಶದವ್ರ? ಅತ್ಯವ್ವ, ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ಯೇನಿ. ಬಾಪಡ ಒಂದು ಚಿಂಕ್ರನು ಬಿಡದೆ ಎಲ್ಲ ತಿಂದಾಕ್ಬಿಟ್ರು. ನನ್ಗೆ ಇನ್ನೊಂದು ಹೊಸ ಅಡುಗೆ ಉಳ್ಕೊಡಿ. ಅತ್ಯವ್ವ, ಬಾಬಣ ಬಂದ್ರು. ನಾನು ನಿಮಗೆ ಒತ್ತರಕ್ಕೆ ಫೋನ್ ಮಾಡ್ತೀನಿ. ಮಲ್ಕೊಳ್ಳಿ. ಗುಡ್ ನೈಟ್. ಬಾಬಣ್ಣ, ಯಾರು ಹುಡುಕ್ತಾ ಇದ್ದೀರಿ? ಆಮೇಲೆ ಪುಟ್ಮಲಿ, ಎಲ್ಲೋ ಲ್ಯಾಪ್ಟಾಪ್ ಇಟ್ಟಿದ್ದಿ ಕಮ್ಮಿ, ಗೆಪ್ತಿಗೆ ಗೊತ್ತಾಯಿಲ್ಲ. ನೀ ಏನಾರು ನೋಡ್ದ್ಯಾ? ನೋಡದೆ ನಾ ಮಾರ್ಬಿಟ್ಟೆ. ಮಾರ್ಬಿಟ್ಟ? ಯಾನ್ ಹೇಳ್ತಾ ಇದ್ದೆ? ಹಳೇದಾಗಿತ್ತಲ್ಲ ಬಾಬಣ್ಣ, ಅದಕ್ಕೆ ಮಾರ್ಬಿಟ್ಟಿ. ಅಯ್ಯಪ್ಪಟ್ಟದ ತಕೊಂಡ್ 6 ತಿಂಗಳಾಗಿಲ್ಲ, ಅದನ್ನ ಕಮ್ಮಿ ಮಾಡ್ದ. ಡಾರ್ಲಿಂಗ್ ಅವರಲ್ಲ, ಅವ್ರು ಹೇಳಿದ್ರು ಇದ್ರಲ್ಲಿ ವೈರಸ್ ಬಂದಿದೆ ಅಂತ. ಅದು ವೈರಸ್ ಅಲ್ಲ ಕಮ್ಮಿ, ವೈರಸ್ಸು. ಹಿಡಿದ್ರಿ ಝಾಡ. ಅದೇನಾದ್ರೂ ಆನ್ ಮಾಡಿದ್ರೆ ಅದ್ರೊಳಗಡೆ ಇರೋ ವೈರಸ್ಸು ಆಚೆಗೆ ಬಂದು ಸಾಯಿಸ್ಬಿಡ್ತದೆ ಅಂದ್ರು. ಅದಕ್ಕೆ 500 ರೂಪಾಯಿಗೆ ಮಾರ್ಬಿಟ್ಟೆ. ಶಂಕರೇಶ್ವರ, ಎಂತ ದಡ್ಡ ಬೊಟ್ಟೆ ತನ್ನ ಸೃಷ್ಟಿ ಮಾಡಿ ನನಗೆ ಗಂಟಾಕ್ಬಿಟ್ಟಿಲ್ಲಪ್ಪ. 20,000 ರೂಪಾಯಿ ಲ್ಯಾಪ್ಟಾಪ್ನ 500 ರೂಪಾಯಿ ಮಾರ್ಬಿಟ್ಟಾಳ. ಈ ಅಣ್ಣಪ್ಪನವ್ರು ವಂಶದವ್ರು ಇರೋದು ನನ್ನ ಹಾಳು ಮಾಡಕ್ ಅನ್ಸುತ್ತೆ. ಈಗ ನಾ ಏನ್ ಮಾಡ್ಲಿ? ಸುಮ್ಮನೆ ಮಲ್ಕೊಳ್ಳಿ. ಜಾನಿ ಯಾಕೆ ವಿಷಯನ ನನ್ನಿಂದ ಮುಚ್ಚಿಟ್ರು? ಇವತ್ತು ಬರ್ಲಿ. ಜಾನಿ, ಎಲ್ಲಿಂದ ಬರ್ತಿದ್ದೀರಾ? ತಮಾಷೆ ಮಾಡ್ತಿದ್ಯಾ? ಕೆಲಸದಿಂದ ಬರ್ತಿದ್ದೀನಿ. ಮನೇಲಿದ್ರೆ ಯಾಕೆ ಮನೇಲಿದ್ಯಾ ಅಂತೀಯ, ಹೊರಗಡೆ ಹೋದ್ರೆ ಎಲ್ಲಿಂದ ಬರ್ತಿದ್ಯಾ ಅಂತೀಯ. ಈ ಹೆಂಡತಿರ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಬರೀ ಹೆಂಡತಿನಲ್ಲ, ಗಂಡಂದನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಏನಾಯ್ತು ಅಂತ ಹಿಂಗಾಡ್ತಿದ್ಯಾ? ನನ್ಗೆ ನಿಮ್ ಫ್ಯಾಮಿಲಿ ಬಗ್ಗೆ ಗೊತ್ತಾಗ್ಬೇಕು. ನಿಮಗೆ ಎಷ್ಟು ಜನ ಅಕ್ಕ ತಂಗಿ ಅಣ್ಣ ತಮ್ಮ ಇದಾರೆ ಹೇಳಿ. ಅದ್ ನಿನಗೆ ಗೊತ್ತಲ್ಲ. ಇನ್ನೊಂದ್ಸಲ ಹೇಳಿ. ನೋಡು, ನಮ್ಮಪ್ಪ ಅಮ್ಮನ್ಗೆ ನಾನು ಒಬ್ನೇ ಮಗ. ನನ್ಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇಲ್ಲ. ಸರಿಯಾಗಿ ನೆನಪು ಮಾಡ್ಕೊಂಡು ಹೇಳಿ. ನಿಮಗ್ ತಮ್ಮ ಇರ್ಬಹುದು. ಅದನ್ನ ನೀನ್ ನಮ್ಮ ಅಪ್ಪನೇ ಕೇಳ್ಬೇಕು. ನನಗ್ ಗೊತ್ತಿದಂಗೆ ಯಾರು ಇಲ್ಲಮ್ಮ. ಹಾಗಾದ್ರೆ ಡಾರ್ಲಿಂಗ್ ಕೃಷ್ಣ ಯಾರು? ಅಂದ್ರೆ ಗೌಡ್ರು ಬಂದು ಪಟಾಕಿ ಹಚ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ಡಮ್ ಅನ್ನುತ್ತೆ. ಯಾಕೆ ಸುಮ್ನಾದ್ರಿ? ಡಾರ್ಲಿಂಗ್ ಕೃಷ್ಣ ಯಾರು? ಅವನು ನಾನು ಅವಳಿ ಜವಳಿ. ನಾನು ಅವನ ತಮ್ಮ ಅಂತ ಒಪ್ಕೊಂಡಿಲ್ಲ. ನಾನ್ ಮಾತ್ರ ಅಲ್ಲ, ನಮ್ಮ ವಂಶದವರೇ ಅವನನ್ನು ಒಪ್ಕೊಂಡಿಲ್ಲ. ಯಾಕೆ? ಅವನಂತದೇನ್ ಮಾಡಿದಾನೆ? ಅವನೊಬ್ಬ ಗುಜ್ರಿ ಕೆಲಸ ಮಾಡಿ ನಮ್ಮ ವಂಶಕ್ಕೆ ಕೆಟ್ಟ ಹೆಸರು ತಂದಿದ್ದಾನೆ. ಗುಜ್ರಿ ಕೆಲಸ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ನಿನ್ ತರ ನಾಲಾಯಕ ಕೂತಿಲ್ವಲ್ಲ. ಮಧು, ನಾನೀಗ ನಾಲಾಯಕಲ್ಲ, ಕೆನಡಾ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ. ಅದು ಈಗ. ನಿಮ್ ತಮ್ಮನ ನಾನು ಮೀಟ್ ಮಾಡ್ಬೇಕು. ಹೋಗಿ ಕರ್ಕೊಂಬನ್ನಿ. ನೋ, ಅವ್ನು ನಮ್ಮನೆ ಕಾಲಿಡೋದಲ್ಲ. ಅವನ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ. ಅವನು ನನ್ನ ಮೈದುನ. ಅದಕ್ಕೆ ಆದವಳು ಮೈದುನಂಗೆ ಆತಿಥ್ಯ ಮಾಡೋದು ಧರ್ಮ. ಹೋಗಿ ಕರ್ಕೊಂಬನ್ನಿ. ನೋ ನೋ. ಹಾಗಾದ್ರೆ ಅವನು ಈ ಮನೆಗೆ ಬರೋವರೆಗೂ ನೀವ್ ಈ ಮನೆಯಿಂದ ಆಚೆ ಇರಿ. ಗುಡ್ ಮಾರ್ನಿಂಗ್ ಪುಟ್ಮಲ್ಲಿ ಅವರೇ. ಗುಡ್ ಮಾರ್ನಿಂಗ್ ಚಂದನ್ ಅವರೇ. ನಾನು ನಿಮ್ಗೋಸ್ಕರನೇ ಕಾಯ್ತಾ ಇದ್ದೇನೆ. ನನಗೋಸ್ಕರನೇ ಕಾಯ್ತಿದ್ರಾ? ಅದೇನು ಹೇಳಬೇಕು ಅಂತಿದ್ರು ಮನಸ್ಸು ಬಿಚ್ಚಿ ಹೇಳ್ಕೊಂಬಿಡಿ ಪುಟ್ಟಮಲ್ಲಿ ಅವರೇ. ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೀನಿ. ಏನಂದ್ರೆ? ಏನ್ ವಿಷಯ ಹೇಳಿ ಅಂದೆ. ಅದು ನಮ್ಮ ಮಟ್ಟಿಗೆ ನಿನ್ನೆ ನಿಮ್ ತಮ್ಮ ಬಂದಿದ್ದಾನೆ. ನನ್ನ ತಮ್ಮ ಬಂದಿದ್ನಾ? ಅವನು ನೋಡಕ್ಕೆ ನಿಮ್ ತರನೇ ಇದ್ರು. ಮೊದ್ಲು ನೀವೇ ಬಂದಿದ್ದೀರಿ ಅನ್ಕೋಬಿಟ್ಟೆ. ಆಮೇಲೆ ಗೊತ್ತಾಯ್ತು ಅವ್ರು ನಿಮ್ಮ ಅವಳಿ ತಮ್ಮ ಅಂತ. ಹೌದು ಪುಟ್ಟಮಲ್ಲಿ ಅವರೇ, ಅವ್ನು ನನ್ನ ಅವಳಿ ತಮ್ಮನೇ. ಅವನು ಇಲ್ಲಿಗೆ ಯಾಕೆ ಬಂದಿದ್ದ? ಅದೇ ಹಳೆ ಕಬ್ಣ ಖಾಲಿ ಸೀಸ ಅದನ್ನ ತಗೊಂಡು ಹೋಗಕ್ ಬಂದಿದ್ರು. ಅವರು ಗುಜ್ರಿ ವ್ಯಾಪಾರ ಮಾಡ್ಯಾರಂತಲ್ಲ.
ಹೌದು ಪುಟ್ಮಲ್ಲಿ ಅವರೇ, ಹೌದು. ಅವ್ನು ನನ್ನ ಹೆಸರು ಕೆಡಿಸ್ಬೇಕು ಅಂತಾನೆ ಹುಟ್ಟಿದಾನೆ. ಅದಕ್ಕೆ ನಾನು ಅವನ್ನ ದೂರ ಇಟ್ಟಿದ್ದೀನಿ. ಚಂದನ್ ಅವರೇ, ಹಂಗೆಲ್ಲ ಹೇಳ್ಬೇಡಿ. ಗುಜರಿ ವ್ಯಾಪಾರ ಮಾಡೋದೇನು ತಪ್ಪ? ಅವರು ಅದನ್ನಾದ್ರೂ ಮಾಡ್ತಾವ್ರೆ. ನಿಮ್ ತರ ನಾಲಾಯಕ್ಕಾಗಿಲ್ಲ. ಹೋಗ್ಲಿ ಬಿಡಿ ಪುಟ್ಮಲ್ಲಿ ಅವರೇ, ನಾನು ಅವನ್ನ ನೋಡಿ ತುಂಬಾ ದಿನ ಆಯ್ತು. ತುಂಬಾ ಒಳ್ಳೆಯವನು. ಅವನು ಮತ್ತೆ ಬಂದ್ರೆ ಪ್ರೀತಿ ಕೊಡಿ, ಪ್ರೀತಿಯಿಂದ ಮಾತಾಡಿಸಿ ಎಂದೆ. ಸರಿ, ಅವ್ರು ಪುನಃ ಬಂದ್ರೆ ನಾನು ನಿಮಗೆ ಫೋನ್ ಮಾಡ್ತೀನಿ. ನೀವು ಬಂದು ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಹೋಗಿ. ಈಗ ನಿಮ್ಮ ಒಟ್ಟಿಗೆ ಹೋಗಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಓಕೆ ಬಾಬಣ್ಣ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನಾಷ್ಟ ಮಾಡಿಟ್ಟೇನೆ, ತಿನ್ಕೊಳ್ಳಿ. ಹುಷಾರಾಗಿ ಹೋಗ್ಬಿಟ್ಟು ಬಾ. ಬಾರಪ್ಪ ಬಾರೋ, ಮನೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆ. ಏನ ಲ್ಯಾಪ್ಟಾಪ್ ಹಿಡ್ಕೊಂಬಂದಿದೆ, ಎಲ್ಲರೂ ಕದ್ಕೊಂಬದ್ಯಾ? ಐ ಲೈಕ್ ಇಟ್. ವೈ, ಇದು ಕದ್ದು ತಂದದ್ದಲ್ಲ. ನಮ್ಮ ಏರಿಯಾಕ್ಕೆ ಒಬ್ಬ ಹೊಸ ಗುಜಿರಿಯೋ ಬಂದಿದ್ದಾನೆ. ಅವನ ಹತ್ರ ಬಜಿ 1,000 ರೂಪಾಯಿ ಕೊಟ್ಟು ತಗೊಂಡೆ. ಒಂದು ಅದ ಕಲ್ಟಿವೇಟ್ರು. ಇದು ನನ್ನ ಲ್ಯಾಪ್ಟಾಪ್ ಕೂಡ 20,000 ರೂಪಾಯಿ ಕೊಟ್ಬಿಟ್ಟು ತಗೊಂಡಿನಿ. ಬರೀ 1,000 ರೂಪಾಯಿ ಕೊಟ್ಬಿಟ್ಟು ತಗೊಂಡ್ಯಾ? ಉನ್ನತ ಕಂಟ, ನಿಮ್ಮ ಲ್ಯಾಪ್ಟಾಪ್ ಅಂತ ಹೇಳಲಿಕ್ಕೆ ಇದರ ಮೇಲೆ ಅಂತ ನಿಮ್ಮ ಹೆಸರು ಬರ್ತಿದೆಯಾ? ಹಾಗೂ ನಿಮಗೆ ಬೇಕು ಅಂತಾದ್ರೆ ನೀವು ಹೇಳಿದಾಗೆ 20,000 ರೂಪಾಯಿ ಕೊಟ್ಟು ತಗೊಳ್ಳಿ. 20,000 ರೂಪಾಯಿ ಜಾಸ್ತಿ ಆಯ್ತು ಕೂಡ. ತಗೊಂಡು 6 ತಿಂಗಳಾಗದ ಅಷ್ಟೇ. ಅಡ ಕಲ್ಟಿವೇಟ್ರು ನೀನು 1,000 ರೂಪಾಯಿ ಕೊಟ್ಟಿನಿ ಅಂದಲ್ವಾ? ನಾನು ನಿನ್ಗೆ 2,000 ಕೊಡ್ತೀನಿ. ಕೊಟ್ಟ ಆಗೋದಿಲ್ಲ. 10,000 ರೂಪಾಯಿ ಕೊಡ್ತೀರಾ? 3,000 ರೂಪಾಯಿ ಕೊಡ್ತೀನಿ. 8,000 ಕೊಡ್ತೀರಾ? ತೊಂದರೆ ಇಲ್ಲ, ನಂಗೂ ಬೇಡ ನಿಂಗೂ ಬೇಡ. 4,000 ಕೊಡ್ತೀನಿ, ಕೊಡು. ನಿಮಗೆ ಬೇಡ, ನನಗೆ ಬೇಕು. 5,000. ಆಯ್ತು, ಕೊಡ್ತೀನಿ. ಕೊಡು. ಮೊದಲು ದುಡ್ಡು ಕೊಡಿ. ಕೊಟ್ಟ. ಐ ಲೈಕ್ ಇಟ್. ನೋಡ್ರೆ, ಇನ್ಸ್ಪೆಕ್ಟರ್ ಬಜರಂಗಿ ಅವರು ಮುದುಂಟನ್ನು ಮಂಗಣ್ಣು ನಮ್ಮನೆ ಮಾಡಿಕೊಂಡಿದ್ರಲ್ಲ, ಏನಾಯ್ತು? ಕತ್ತಿ ಬನ್ನಿ. ಐ ಲೈಕ್ ಇಟ್. ನನ್ನ ಕಷ್ಟ ನನಗಾದ್ರೆ ನಿನಗೆ ತಮಾಷೆನಾ? ಅಯ್ಯ ಹೆಕ್ಕ ತಿಂಬನೆ, ನನ್ನ ಲುಂಗಿ ಕದ್ದದ್ ನೀನೇ ಅಲ್ದನಾ? ಐ ಲೈಕ್ ಇಟ್. ನಾನೆಂತದಕ್ಕೆ ಸ್ವಾಮಿ ನಿಮ್ಮ ಲುಂಗಿ ಕದಿಬೇಕು? ನಾನು ಲುಂಗಿ ಉಟ್ಟುಕೊಳ್ಳೋದೇ ಅಲ್ಲ, ಅದರಲ್ಲೂ ಬೀಡದಿಂದ ತೆಗೆದುಕೊಂಡಿರುವ ಲುಂಗಿಯನ್ನು ನಾನು ಲೆಫ್ಟ್ ಹ್ಯಾಂಡಲ್ಲೂ ಟಚ್ ಮಾಡೋದಿಲ್ಲ. ಎಟ್ಟಿ ಗಂಟೆ. ಐ ಲೈಕ್ ಇಟ್. ಬಜರಂಗ್ ಇನ್ಸ್ಪೆಕ್ಟ್ರೆ, ಸುಮ್ನೆ ಯಾಕೆ ಇವನು ಹೊಡೆದರಿ? ಮೊದಲು ನಿಮ್ಮ ಲುಂಗಿನ ಎಲ್ಲಿಟ್ಟಿದ್ರಿ ಅಂತ ಸರಿಯಾಗಿ ಜಪ್ತಿ ಮಾಡ್ಕೊಳ್ಳಿ. ಇಲ್ಲ ಮರ್ರೆ, ನನ್ನ ಕೈಯಾರ ನಾನೇ ಒಗ್ದು ಮಾಡಿ ಮೇಲೆ ಒಣಗಾಕಿದ್ದೆ. ಆಚೆಗೆ ಹೋಗಿ ಈಚೆ ಬಪ್ರೊಳಗೆ ಮಾಯ. ಯಾವನ ನಿಮ್ಮ ಮ್ಯಾಲ ಕೋಪಕ್ಕ ಲುಂಗಿ ಹೊಡ್ಕೊಂಡು ಹೋಗ್ಬಿಟ್ಟನೆ. ಗೌಡ್ರೆ, ನೀವು ತಮಾಷೆ ಮಾಡಬೇಡಿ ಮರ್ರೆ, ಹೊಸ ಲುಂಗಿ ಅದು. ಇನ್ಸ್ಪೆಕ್ಟ್ರೆ, ಲುಂಗಿ ಮಾತ್ರ ತನ ಹೋಗಿರೋದು. ಚಡ್ಡಿ ಪನಿ ಹೋಗಿದ್ರಿ ಅವಳಿ, ಹೊಸ ಕಂಪ್ನಿ ಬಂದದೆ. ಅಪರೋದ್ ಕೊಟ್ಬಿಡ್ತೀನಿ. ಗುಜ್ರಿ ಅವ್ರೆ, ಹೆಂಗಿದ್ದೀರಿ? ನನ್ನ ಗುಜರಾವಣೆ ಅಂತ ಕರಿಬೇಡಿ, ಡಾರ್ಲಿಂಗ್ ಅಂತ ಕರೀರಿ ಸ್ವೀಟ್ ಆರ್ಟ್. ಸಾಯಂಕಾಲ ಏನಿದ್ದು ಅಬ್ಬಸ್ವರ? ನನ್ನನ್ನೇ ಸ್ವೀಟ್ ಆರ್ಟ್ ಅಂತ ಕರ್ತೀರಿಯಾ? ನಮ್ಮ ಕಸ್ಟಮರ್ ಎಲ್ಲ ನಾವು ಪ್ರೀತಿಯಿಂದ ಹಾಗೆ ಕರೆಯೋದು. ನೀವು ಬ್ಯಾರೆಯವ್ರನ್ನ ಹಂಗ್ ಕರೀರಿ. ನನಗೆ ಚಂದನ್ ಅವ್ರು ಕರೀತಾರಲ್ಲ, ಪುಟ್ಮಲ್ಲಿ ಅವ್ರೇ ಅಂತ ಹಂಗೆ ಕರಿಬೇಕು. ಪುಟ್ಮಳ್ಳಿ ಅವರೇ, ಐ ಲವ್ ಯು. ನಂಗೆ ಐ ಲವ್ ಯು ಅಂದಿರ್ಯಾ? ಓ, ನೆನ್ನೆ ಹೇಳಿದ್ ಮಟ್ಬಿಟ್ರಾ? ಏನೇ ಹೇಳೋದಿದ್ರು ಕೋಡ್ ವರ್ಡ್ ಹೇಳಬೇಕು. ಹೇಳಿ ಐ ಲವ್ ಯು. ನಮ್ಮ ಮಟ್ಟಿಲಿ ಯಾವ ಹಳೆ ಸಾಮಾನು ಇಲ್ಲ ಅನ್ನಿ. ಅದನ್ನು ಕೋಡ್ ವರ್ಡ್ ಅಲ್ಲಿ ಹೇಳಿ. ಐ ಲವ್ ಯು. ಮಿಸ್ ಯು ಜಾನು. ಐ ಲವ್ ಯು. ಮಿಸ್ ಯು ಜಾನು. ಐ ಲವ್ ಯು. ಮಿಸ್ ಯು ಜಾನು. ಐ ಲವ್ ಯು. ಅಯ್ಯ, ಎಷ್ಟೆಲ್ಲ ಹೇಳೋದು ನಮ್ಮ ಮಟ್ಟಿಲಿ ಗುಜರಿದಾಕ ಸಾಮಾನು ಇಲ್ಲ ಅಂತ. ಕಣ್ಮುಂದೆ ಇದನ್ನ ಇಟ್ಕೊಂಡು ಇಲ್ಲ ಅಂತಿರಲ್ಲ. ಆ ಟಿವಿ ನೋಡಿ ಎಷ್ಟು ಹಳೇದಾಗಿದೆ. ಇಲ್ಲ ಇಲ್ಲ, ಅದು ವಸ್ತು ತಗೊಂಡಿನ 2 ತಿಂಗಳಾಗದೆ. ನಿಮ್ಮ ಯಜಮಾನ್ರು ನಿಮ್ಮ ಮೊಟ್ಟೆ ಸುಳ್ಳು ಹೇಳಿದ್ದಾರೆ. ನಾವು ಗುಜ್ರಿ ಅವರು ರೀ, ನಮ್ಗೆ ಹಳೆ ಯಾವುದು ಹೊಸ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಯಾವುದೋ ಎಲೆಕ್ಟ್ರಿಕ್ ಶಾಪಲ್ಲಿ ರಿಪೇರಿಗೆ ಅಂತ ಕೊಟ್ಟು ತಗೊಂಡೋಗದೆ ಇರ್ತಾರಲ್ಲ, ಅದನ್ನ ಇವ್ರು ತಗೊಂಡ್ಬಂದು ನಿಮ್ಗೆ ವಸ್ತು ಅಂತ ಹೇಳ್ಬಿಟ್ಟಿದ್ದಾರೆ. ಇರ್ಲಿ ಬಿಡಿ, ನಮ್ಮ ಬಾಬಣ್ಣ ಏನೇ ತಂದ್ರು ನನಗ್ ಪಪ್ಪಿನೇ. ಅದೇ ನನಗೂ ಬೇಕಾಗಿರೋದು. ಅಂದ್ರೆ ಅದು ಪಪ್ಪಿ ಅಲ್ಲ, ಹ್ಯಾಪಿ. ಹೇಳಿದ್ರೆ ಜಾಡ. ನೋಡಿ, ಈ ಟಿವಿ ಹೋಗ್ಬಿಟ್ಟಿದೆ. ಇನ್ನೊಂದು ವಾರದಲ್ಲಿ ಇದು ಡಮ್ ಅಂದ್ಬಿಡುತ್ತೆ. ಬಾಬಣ್ಣ ಬಂದು ನೀವು ಟಿವಿ ಆನ್ ಮಾಡ್ತಾರೆ, ಇದು ಬ್ಲಾಸ್ಟ್ ಆಗುತ್ತೆ. ನಿಮ್ ಬಾಬಣ್ಣ ಗೋಡೆಗೆ ಪೇಸ್ಟ್ ಆಗ್ಬಿಡ್ತಾರೆ. ಹಂಗೆಲ್ಲ ಹೇಳ್ಬೇಡಿ, ಮೊದಲು ಈ ಟಿವಿ ತಗೊಂಡು ಹೋಗ್ಬಿಡಿ. ಅದನ್ನ ಕೋಡ್ ವರ್ಡ್ ಅಲ್ಲಿ ಹೇಳಿ. ಐ ಲವ್ ಯು. ಐ ಲವ್ ಯು ಟು.
ಐ ಲವ್ ಯು ಐ ಲವ್ ಯು ಟು. ಐ ಲವ್ ಯು. ಎಷ್ಟೆಲ್ಲ ಹೇಳೋದು ಎತ್ಕೊಂಡು ಹೋಗಿ ಮೊದಲು. ನಿಮ್ಗೆ ಟಿವಿಗೆ ನಾನು 1,000 ರೂಪಾಯಿ ಕೊಡ್ತೇನೆ. ಐ ಲವ್ ಯು. ಮಿಸ್ಟರ್ ಜಾನು. ಓ ಎಲ್ಲ ಚೊರೋ ಸ್ಟ್ರೈಕು ಬಂದು ಮಾಡಿಬಿಟ್ಟು ನನ್ನ ಚಡ್ಡಿ ಬನ್ನಿನ ಲಾರಿಗಳೆಲ್ಲ ಸ್ಟ್ರಕ್ ಆಗ್ಬಿಟ್ಟವ. ಎಲ್ಲಿದ್ದವೋ ಏನು. ಆಮೇಲೆ ಪುಟ್ಮಲಿ ಪುಟ್ಮಲಿ. ಅಯ್ಯೋ ಬಾಬಣ್ಣ ಅದ್ಯಾಕಂಗ್ ಗೋಟ್ ಮಾಡಿರಿ? ಅದು ಗೋಟೆಲ್ಲ ಕಮ್ಮಿ ಶೌಟು ಹಿಡಿದ್ರಿ ಝಾಡ. ಅದನ್ನೇ ಯಾಕೆ ಮಾಡಿರಿ? ಓ ಮೆತ್ತಗ್ ಮಾತಾಡಿ. ಟಿವಿಯಾ? 7 ತಿಂಗಳಿಂದ ತಕೊಂಬಂದಿದ್ದಲ್ಲ ಆ ಟಿವಿ. ಓ ಇದ ಡಾರ್ಲಿಂಗ್ ಗುಜ್ರಿ ಅವನಿಗೆ ಮಾರ್ಬಿಟ್ಟಿ ಏನಿ? ಏನಂದ? ಡಾರ್ಲಿಂಗ್ ಗುಜ್ರಿ ಅವನಿಗೆ ಮಾರ್ಬಿಟ್ಟಿ. ಅವನ ಡಾರ್ಲಿಂಗು ಅಂತ ಕರಿಬೇಡ, ಗುಜ್ರವ ಅಂತ ಕರಿ. ಬಾಬಣ್ಣ ನಾನ್ ನಿಮ್ಗೆ ಡಾರ್ಲಿಂಗ್ ಅನ್ನಲ್ಲ, ಇನ್ ಅವನಿಗಂದೇನ. ಅವನ ಹೆಸರು ಡಾರ್ಲಿಂಗ್ ಅಂತ, ಅದಕ್ಕೆ ಕರ್ದಿ. ಅವ್ನು ಹೇಳ್ದ ಈ ಟಿವಿ ಹಳೇದಾಗರೆ ಇದನ್ನ ಹಾಕಿದ್ರೆ ಬ್ಲಾಸ್ಟ್ ಆಗಿ ನೀವು ಗಾಡಿಗೆ ಪೇಸ್ಟ್ ಆಗ್ಬಿಡ್ತೀರಿ ಅಂತ. ಅದಕ್ಕೆ 1,000 ರೂಪಾಯಿಗೆ ಮಾರ್ಬಿಟ್ಟಿ.